ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕ್ಷಣದ ಅಪ್ಡೇಟ್ ಸಮೇತ ಬರ್ತಾ ಇದ್ದೀನಿ. ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ಟುನಿ ಮಂಡಲದ ಅಗ್ರಹಾರಂ ಗ್ರಾಮ ಹಸಿರು ತಾಳೆ ತೋಟಗಳ ನಡುವೆ ನೆಮ್ಮದಿಯಾಗಿದ್ದಂಥ ಸಂಸಾರಕ್ಕೆ ವಿಧಿಯ ಕ್ರೂರ ಅಟ್ಟಹಾಸ. ನಿಮಗೆಲ್ರಿಗೂ ಕೂಡ ತಿಳಿದಿರುವಂತೆ 13 ದಿನಗಳೇ ಆಯಿತು. ಕೇವಲ 2 ವರ್ಷದ ಪುಟ್ಟ ಮಗು ಜಾಹ್ನವಿ ಆಟವಾಡುತ್ತಲೇ ದಿಢೀರ್ನೆ ಕಣ್ಮರೆಯಾಗಿಬಿಡ್ತಾಳೆ. ಹಗಲು ರಾತ್ರಿ ಅನ್ನದೇ ಇಡೀ ಪೊಲೀಸ್ ಪಡೆ ಡ್ರೋನ್ GPS ಟ್ರ್ಯಾಕರ್ ಹಿಡಿದು ಇಡೀ ಅರಣ್ಯ ಜಾಲ ಆಡ್ತಾ ಇದೆ. ಆದರೆ ಸಿಕ್ಕಿದ್ದು ಮಾತ್ರ ಶೂನ್ಯ. ಇವತ್ತು ಇಡೀ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಮತ್ತೊಂದು CCTV ದೃಶ್ಯಗಳು ಪತ್ತೆಯಾಗಿದೆ. ಅದು ಕೂಡ ನಾಯಿಯ ನಿಗೂಢ ನಡೆ. ಪ್ರತಿದಿನ ಒಂದಿಲ್ಲೊಂದು ಲೀಡ್ಗಳು ಈ ಜಾಹ್ನವಿ ಕೇಸ್ನಲ್ಲಿ ಪತ್ತೆ ಆಗ್ತಾ ಇರೋದು. ತಂದೆ ಕೆಲಸ ಮಾಡ್ತಾ ಇದ್ದಂಥ ತಾಳೆ ಎಣ್ಣೆ ತೋಟದಲ್ಲಿ ಮಗು ಕಣ್ಮರೆಯಾದಾಗ ಇಡೀ ಹಳ್ಳಿ ಅಂದ್ಕೊಂಡಿದ್ದು ಒಂದೇ, ಮಗುವನ್ನು ಯಾರ್ದೋ ಕಿಡ್ನಾಪ್ ಮಾಡಿದ್ದಾರೆ, ಯಾರೋ ಒಬ್ಬರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಕಾಡು ಪ್ರಾಣಿ ಎಳೆದೊಯ್ದಿದೆ ಅಂತಲೂ ಕೂಡ ಒಂದು ಊಹೆ ಮಾಡಿದರು. ಮಗುವಿನ ಜೊತೆಯಲ್ಲೇ ಇದ್ದಂಥ ಅವರ ಸಾಕು ನಾಯಿ ಕೂಡ ಪತ್ತೆಯಾಗಿತ್ತು. ಅಯ್ಯೋ, ಮಗುವನ್ನು ಉಳಿಸ್ಲಿಕ್ಕೆ ಹೋಗಿ ನಾಯಿ ಕೂಡ ಪ್ರಾಣ ಕಳೆದುಕೊಳ್ತಾ ಅಂತ ಇಡೀ ಹಳ್ಳಿ ಕಣ್ಣೀರಿಟ್ಟಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಆದರೆ ಈ ಕತೆ ತಿರುವು ಪಡೆದಿದ್ದೇ 2 ದಿನಗಳ ನಂತರ. ಕಣ್ಮರೆಯಾಗಿದ್ದಂಥ ಸಾಕು ನಾಯಿ 2 ದಿನಗಳ ಬಳಿಕ ತೋಟದಿಂದ ಮನೆಗೆ ವಾಪಸ್ ಬರುತ್ತೆ. ಆದರೆ ಪೊಲೀಸ್ನವರು ಹಳ್ಳಿಯ ದೇವಸ್ಥಾನದ CCTV ಕ್ಯಾಮ್ರಾಗಳನ್ನು ಈಗ ಪರಿಶೀಲನೆ ಮಾಡಬೇಕಾದ್ರೆ ಇಡೀ ತನಿಖಾ ತಂಡವೇ ಬೆಚ್ಚಿ ಬೀಳುವಂಥ ದೃಶ್ಯಗಳು ಪತ್ತೆಯಾಗಿದ್ದಾವೆ. ಯಾಕೆಂದರೆ ಮಗು ಕಾಣೆಯಾದ ದಿನದಂದು ಆ ನಾಯಿ ಕಾಡಿಗೆ ಹೋಗಲೇ ಇರಲಿಲ್ಲ, ಅಲ್ಲಿ ಇದ್ದೇ ಇಲ್ಲ ಅವಳ ಜೊತೆ ಅನ್ನೋ ಥರದ ಅಚ್ಚರಿ ಅಂಶಗಳು ಈಗ ಸಿಗ್ತಾ ಇರೋದು. ಬದಲಿಗೆ ಇಡೀ ದಿನ ಗ್ರಾಮದ ದೇವಸ್ಥಾನದ ಸುತ್ತಮುತ್ತ ಹಳ್ಳಿಯ ಗಲ್ಲಿಗಳಲ್ಲಿ ಒಂಟಿಯಾಗಿ ಈ ಶ್ವಾನ ಅಲ್ದಾಡ್ತಾ ಇತ್ತು. ಯಾಕೆ ಅನ್ನೋ ಪ್ರಶ್ನೆಗಳು. ಮಗು ತೋಟದಲ್ಲಿ ಕಾಣೆಯಾದರೆ ಜೀವದ ಗೆಳೆಯನಂತಿದ್ದಂಥ ಈ ಸಾಕು ನಾಯಿ ಹಳ್ಳಿಯ ಒಳಗೆ ಏಕಾಂಗಿಯಾಗಿ ಏನು ಮಾಡ್ತಾ ಇತ್ತು? ಇದು ಪ್ರಾಣಿಯ ದಾಳಿಯಲ್ಲ, ಇದೊಂದು ವ್ಯವಸ್ಥಿತ ಕಿಡ್ನಾಪ್ ಅಂತ ಹೇಳಿ ಪೊಲೀಸ್ನವರ ಶಂಕೆ ಈಗ ಬಲವಾಗ್ತಾ ಇರೋದು. ಪೊಲೀಸ್ನವರು ಆರಂಭದಿಂದಲೂ ಏನು ಸುಮ್ಮನೆ ಕೂತಿಲ್ಲ. ಮಗುವಿನ ಗಾತ್ರದ ಗೊಂಬೆಗಳಿಗೆ ಮಾಂಸವನ್ನು ಸವರಿ ಕಾಡಿನ ಅಂಚಿನಲ್ಲಿಟ್ಟು ಆಪರೇಷನ್ ಟಾಯ್ ಅನ್ನೋದನ್ನು ಕೂಡ ನಡೆಸ್ತಾ ಇದ್ದಾರೆ. ಇತ್ತ ಮಗುವನ್ನು ಹುಡುಕಲು ಸಾಕು ನಾಯಿಗೆ GPS ಟ್ರ್ಯಾಕರ್ನ ಕಟ್ಟಿ ಕಾಡಿಗೆ ಬಿಟ್ಟಿದ್ದರು. ಆ ನಾಯಿ ಸುಮಾರು 80 ಕಿಲೋಮೀಟರ್ ಆಳದಲ್ಲಿ ಓಡಾಡಿತು. ಆದರೆ ರಹಸ್ಯ ಭೇದಿಸುವ ಮೊದಲೇ ತೀವ್ರ ಆಘಾತಕ್ಕೊಳಗಾದಂತೆ ಆ ನಾಯಿ ನಿಗೂಢವಾಗಿ ಪ್ರಾಣವನ್ನು ಬಿಡ್ತು. ಆದರೆ ಇಲ್ಲಿಯವರೆಗೂ ಕೂಡ ಯಾಕೆ ಶ್ವಾನದ PM ರಿಪೋರ್ಟ್ ತಡವಾಗ್ತಾ ಇದೆ ಅನ್ನೋ ಸ್ಥಳೀಯರ ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. ನಾಯಿಯ ಸಾವಿನ ಹಿಂದೆ ಯಾರ ಕೈವಾಡ ಇದೆ? ಮಗುವನ್ನು ಯಾರೋ ಪರಿಚಯಸ್ಥರೇ ಅಪಹರಿಸಿ ಮಾಟಮಂತ್ರಕ್ಕೆ ಬಳಸಿದಾರಾ? ತನಿಖೆ ವೇಳೆ ಸಿಕ್ಕ ಮಗುವಿನ ತಲೆ ಕೂದಲಿನ ರಹಸ್ಯ ಏನು? ಈ ಥರದ ಅನೇಕ ಪ್ರಶ್ನೆಗಳು ಇದ್ದಾವೆ. ಆದರೆ ಅಲ್ಲಿ ಮಾಂಸದ ತುಂಡನ್ನು ಟಾಯ್ಗೆ ಕಟ್ಟಿ ಏನು ಸರ್ಚ್ ಮಾಡ್ತಾ ಇದ್ದಾರೆ, ಅದು ಕೂಡ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳನ್ನು ಕಾಣ್ತಾ ಇಲ್ಲ. ಅದರ ನಡುವೆ ಈಗ ಸಿಕ್ಕಿರ್ತಕ್ಕಂಥ ಶ್ವಾನದ CCTV ದೃಶ್ಯಾವಳಿಗಳು ಮತ್ತು ನಾಯಿಯ ಮರಣೋತ್ತರ ಪರೀಕ್ಷೆ ವರದಿಯನ್ನು ಇಟ್ಕೊಂಡು ಪೊಲೀಸ್ನವರು ಬೇರೆ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸ್ತಾ ಇರೋದು. ಆಂಧ್ರ ಪ್ರದೇಶ ಸರ್ಕಾರ ಮತ್ತು ಪವನ್ ಕಲ್ಯಾಣ್ ಸ್ವತಃ ಈ ಕೇಸ್ನಲ್ಲಿ ನಿಗಾ ಇಟ್ಟಿರೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. 1 ಲಕ್ಷ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ. ಆ ಪುಟ್ಟ ಕಂದಮ್ಮ ಜಾಹ್ನವಿ ಎಲ್ಲಿದ್ದಾಳೆ? ಆ CCTV ದೃಶ್ಯದ ಹಿಂದೆ ಅಡಗಿರ್ತಕ್ಕಂಥ ಅಸಲಿ ಅಪರಾಧಿ ಯಾರು ಅನ್ನೋ ನಿಗೂಢತೆ ಈಗಲೂ ಕೂಡ ಕಾಡ್ತಾ ಇದೆ. ಸದ್ಯಕ್ಕಂತೂ ಈ ಮಗುವಿನ ಕಣ್ಮರೆ ಇಡೀ ರಾಜ್ಯ ಬೆಚ್ಚಿ ಬೀಳಿಸುವಂಥ ನಿಗೂಢ ರಹಸ್ಯವಾಗಿಯೇ ಉಳಿದು ಹೋಗಿಬಿಟ್ಟಿದೆ. ಆದರೆ ಈ ಶ್ವಾನದ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನು ನಿಮಗೆ ಕೊಡ್ತೀನಿ ನೋಡಿ. ಮಗುವನ್ನು ಬಿಟ್ಟು ಹಳ್ಳಿಯಲ್ಲಿ ಈ ಶ್ವಾನ ಯಾಕೆ ಅಲ್ದಾಡ್ತಾ ಇತ್ತು ಅನ್ನೋ ಒಂದು ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ CCTV ದೃಶ್ಯಗಳಲ್ಲಿ ನೋಡ್ತಾ ಇರೋ ಹಾಗೆ ತಂದೆ ತೋಟದಲ್ಲಿ ತುಂಬ ದೂರ ನಡ್ಕೊಂಡು ಹೋಗ್ತಾರೆ. ಆರಂಭದಲ್ಲಿ ಅವ್ರು ತಿರುಗಿ ನೋಡ್ತಾರೆ, ಮಗು ಬರ್ತಾ ಇರೋದಿಲ್ಲ. ತುಂಬ ಮುಂದೆ ಹೋದಾಗ ಈ ಮಗು ನಡ್ಕೊಂಡು ಹೋಗ್ತಾ ಇರೋದು CCTV ದೃಶ್ಯಗಳಲ್ಲಿ ಸಿಕ್ಕಿದೆ. ಓಕೆ, ಅದ್ರ ಹಿಂದೆ ನಾಯಿ ಕೂಡ ಹೋಗ್ತಾ ಇರೋದು ಕೂಡ ಗೊತ್ತಾಗಿದೆ. ಓಕೆ, ಆದರೆ ಆರಂಭದಲ್ಲಿ 3 ದಿನಗಳ ನಂತರ ಬಂದಂಥ ನಾಯಿ ಆ ಮಗುವಿನ ಜೊತೆಗೆ ಇತ್ತು ಅನ್ನಲಾಗ್ತಾ ಇತ್ತು. ಆದರೆ ಈಗ ಸಿಕ್ಕಿರ್ತಕ್ಕಂಥ CCTV ದೃಶ್ಯಗಳು ಮಗು ಕಣ್ಮರೆಯಾದಂಥ ನಂತರ 1 ಗಂಟೆಯ ನಂತರ ಸಿಕ್ಕಿರ್ತಕ್ಕಂಥ CCTV ದೃಶ್ಯದ ಸಮಯದ ಅವಧಿಯಲ್ಲಿ ಅದು ಹಳ್ಳಿಯಲ್ಲೇ ಓಡಾಡ್ತಾ ಇದೆ. ದೇವಸ್ಥಾನದ ಸುತ್ತಮುತ್ತ ಏಕಾಂಗಿಯಾಗಿ ಓಡಾಡ್ತಾ ಇದೆ. ಹಾಗಾದರೆ ಮಗುನ ಯಾರೋ ಕಿಡ್ನಾಪ್ ಮಾಡಿದಾಗ ನಾಯಿ ಅದನ್ನೆಲ್ಲವನ್ನೂ ಕೂಡ ಭೇದಿಸ್ಕೊಂಡು ಹಳ್ಳಿ ಕಡೆ ಬಂದಿದೆಯಾ ಅನ್ನೋ ಥರದ ಚರ್ಚೆಗಳು ಒಂದು ಕಡೆ ಆಗ್ತಾ ಇರೋದು. ಇನ್ನೊಂದು ಕಡೆ ಮಗು ಅಪಹರಣಕ್ಕೊಳಗಾಗಬೇಕಾದ್ರೆ ನಾಯಿ ಯಾಕೆ ಸುಮ್ಮನಿತ್ತು ಅಥವಾ ಹಳ್ಳಿಗೆ ಯಾಕೆ ವಾಪಸ್ ಬಂತು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಉಳಿದಿರೋದು. ಎಲ್ಲೋ ಒಂದು ಕಡೆ ಪರಿಚಯಸ್ಥರ ಕೈವಾಡದ ಶಂಕೆ ಇರಬಹುದಾ? ನಾಯಿ CCTV ದೃಶ್ಯಗಳಲ್ಲಿ ಎಲ್ಲೂ ಕೂಡ ಗಾಬರಿಗೊಂಡಂತೆ ಅಥವಾ ಯಾರನ್ನಾದರೂ ನೋಡಿ ಜೋರಾಗಿ ಬೊಗಳದಂತೆ ಕಾಣಿಸಿಲ್ಲ. ಅಂದರೆ ಮಗು ಕಾಣೆಯಾದಂಥ ನಂತರದ 1-2-3 ಗಂಟೆಗಳ ಒಳಗೆ ಸಿಕ್ಕಿರ್ತಕ್ಕಂಥ CCTV ದೃಶ್ಯಾವಳಿಗಳಿವೆಲ್ಲವೂ ಕೂಡ. ಅವಾಗ ತುಂಬ ಪ್ಯಾನಿಕ್ ಏನಾಗಿಲ್ಲ ಶ್ವಾನ. ಮಗುವನ್ನು ಅಪಹರಿಸಿದಂಥ ವ್ಯಕ್ತಿ ನಾಯಿಗೆ ತುಂಬ ಪರಿಚಯಸ್ಥನೇ ಇರಬೇಕು ಅನ್ನೋ ಥರದ ಚರ್ಚೆಗಳು. ಅದಕ್ಕೆ ನಾಯಿ ಯಾವುದೇ ಪ್ರತಿರೋಧ ತೋರದೆ ಸುಮ್ಮನೆ ವಾಪಸ್ ಬಂದಿದೆ ಅನ್ನೋ ಅನುಮಾನಕ್ಕೂ ಕೂಡ ಇವೆಲ್ಲವೂ ಕೂಡ ದಾರಿ ಮಾಡಿಕೊಡ್ತಾ ಇದ್ದಾವೆ.
ಹಾಗಾದರೆ ಅಪಹರಣಕಾರರು ನಾಯಿಯನ್ನು ಬೆದರಿಸಿದ್ರ? ಈ ಥರದೊಂದು ಚರ್ಚೆಗಳು ಕೂಡ ಇದೆ. ಮಗು ಕಾಣೆಯಾದ 2 ದಿನಗಳ ಬಳಿಕ ನಾಯಿ ಮನೆಗೆ ಮರಳಿದಾಗ 2 ದಿನ ಅದೇ ಇಡೀ ಊರಿನಲ್ಲೇ ಸುತ್ತಾಡಿದೆ, ಭಾಳ ಜನಕ್ಕೆ ಗೊತ್ತಾಗಿಲ್ಲ, ಓಕೆ. ಆದರೆ ಅದು ವಾಪಸ್ ಬರಬೇಕಾದ್ರೆ ತುಂಬ ಭಯಭೀತಿ ಮತ್ತು ಆಘಾತಕ್ಕೊಳಗಾದಂತೆ ಕಾಣಿಸ್ತಾ ಇತ್ತಲ್ವ, ತುಂಬ ಶಾಕ್ ಆದಂತೆ ಕಾಣಿಸ್ತಾ ಇತ್ತಲ್ವ. ಹಾಗಾದರೆ ಆ ಕಿಡ್ನಾಪ್ ಮಾಡಿದವರೇ ನಾಯಿಗೆ ಹೊಡೆದು ಅಥವಾ ಎದುರಿಸಿ ಅಲ್ಲಿಂದ ಓಡಿಸಿದ್ರಾ ಅನ್ನೋ ಥರದ ಸಂಶಯ ಕೂಡ ಇರೋದು. ಇವೆಲ್ಲ ಸಮಯಗಳಲ್ಲಿ ಇಡೀ ಕುಟುಂಬ ರೋಧಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲವೊಬ್ಬರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ನೋವು ಕೂಡ ಅವ್ರ ಕುಟುಂಬಸ್ಥರಿಗೆ ಇದೆ. ಮತ್ತು ಅವ್ರ ಕುಟುಂಬಸ್ಥರನ್ನು ಇನ್ನೂ ಸ್ವಲ್ಪ ಆಘಾತಕ್ಕೆ ಈಡು ಮಾಡ್ತಾ ಇರೋದು. ಒಂದು, ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ನಿಮಗೆ ಗೊಂಬೆಗಳನ್ನು ಕಟ್ಟಿ ಆ ಥರದ ಆ್ಯಂಗಲಲ್ಲಿ ತನಿಖೆ ನಡೆಸ್ತಾ ಇರ್ಬೋದು, ಕೊಳಗಳಲ್ಲಿ ಸರ್ಚ್ ಮಾಡ್ತಾ ಇರೋದಿರ್ಬೋದು, ಅಥವಾ CCTV ದೃಶ್ಯಗಳನ್ನು ಕಲೆಕ್ಟ್ ಮಾಡಿ ಮಾಡ್ತಾ ಇರೋದಿರ್ಬೋದು, ಮತ್ತು ಅವರ ಆಪ್ತ ಕುಟುಂಬ ವಲಯದವ್ರನ್ನೂ ಕೂಡ ವಿಚಾರಿಸ್ತಾ ಇರ್ಬೋದು. ಇದೆಲ್ಲದರ ನಡುವೆ ಅವ್ರ ಮನೆಗೆ ಜ್ಯೋತಿಷಿ ಒಬ್ಬ ಬಂದು ದೊಡ್ಡ ಹೈಡ್ರಾಮವನ್ನು ಸೃಷ್ಟಿ ಮಾಡಿದ್ದು. ಆತ ತೆಲಂಗಾಣದ ಈ ಗಡ್ವಾಲ್ ಮೂಲದವನಂತೆ. ಅಪರಿಚಿತ ವ್ಯಕ್ತಿಯೊಬ್ಬ ಜ್ಞಾನೇಶ್ವರಿ ಮನೆಯಲ್ಲಿ ಈಗ ಗಲಾಟೆ ಮಾಡ್ತಾ ಇದ್ದಾನೆ. ಅದು ಅವನು ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳೇ ಅವ್ರನ್ನ ಕುಟುಂಬದವ್ರನ್ನ ಭಯಭೀತಗೊಳಿಸ್ತಾ ಇರೋದು. ಅವನು ಹೇಳ್ತಾ ಇರೋದು ಒಂದು ರೀತಿಯಾಗಿ ಹೆದರಿಸ್ತಾ ಹೇಳ್ತಾ ಇದ್ದಾನೆ. ನಿಮ್ಮ ಮಗು ಜೀವಂತವಾಗಿದ್ದಾಳೆ, ಅವಳು ರಾತ್ರಿ 1 ಗಂಟೆಯೊಳಗೆ ಹಿಂತಿರುಗ್ತಾಳೆ, ಅಷ್ಟರೊಳಗೆ ಅವಳು ಬರದೇ ಇದ್ದರೆ ಅವಳು ಮತ್ತೆ ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರದಲ್ಲಿ ಜ್ಯೋತಿಷಿ ಹೇಳ್ತಾ ಇರೋದು. ಆ ಪಾಪು ಭೂದೇವಿಯ ಮಡಿಲಿನಲ್ಲೇ ಇದ್ದಾಳೆ, ನಾನು ಅವಳನ್ನು ಪೂಜೆ ಮಾಡಿದ್ರೆ ಅವಳು ಬೇಗನೆ ವಾಪಸ್ ಬರ್ತಾಳೆ ಅಂತ ಕುಟುಂಬ ಸದಸ್ಯರನ್ನ ಹೆದರಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಇನ್ನು ಕಳೆದ 2 ದಿನಗಳ ಹಿಂದೆ ಇದೇ ಜ್ಞಾನೇಶ್ವರಿಯ ಮನೆ ಸುತ್ತಲೂ ಒಬ್ಬ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕೂಡ ಕಂಡು ಬಂದಿದೆ ಅಂತ ಸ್ಥಳೀಯರು ಹೇಳ್ತಾರೆ. ಇದೂ ಅಲ್ಲದೆ ಆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂಥ ವ್ಯಕ್ತಿ ನನ್ನ ಮನೆಯ ಮೇಲೆ ಮಹಡಿಯಲ್ಲಿ ಮಲಗಿದ್ದ, ಮರುದಿನ ಬೆಳಗ್ಗೆ ಮಗು ಭೂಮಿಯ ದೇವರುಗಳೊಳಗೆ ವಿಲೀನಗೊಂಡ್ಲು ಅಂತ ಈ ಜ್ಯೋತಿಷಿ ಹೇಳ್ತಾ ಇರೋದು. ಅವನು ಹೇಳ್ತಾ ಇರೋ ಕಥೆಗಳು ಕುಟುಂಬಸ್ಥರನ್ನ ಒಂದು ಕಡೆ ಭಯಭೀತಿಗೊಳಿಸ್ತಾ ಇದೆ, ಇನ್ನೊಂದು ಕಡೆ ನೋವಿಗೆ ದೂಡ್ತಾ ಇದೆ, ಇನ್ನೊಂದು ಕಡೆ ಆಕ್ರೋಶ ಕೂಡ ಉಕ್ಕು ಬರ್ತಾ ಇದೆ. ರಾತ್ರಿ ಪೂಜೆ ಮತ್ತು ಆಚರಣೆಗಳನ್ನು ಮಾಡಲಿಕ್ಕೆ ಭಾಳ ಪ್ರೆಸರ್ ಕೂಡ ಆಗ್ತಾಯಿದ್ದಾನೆ ಅವನು. ನಾನು ಪೂಜೆ ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿ ಅಂತ. ಅದು ಆ ಕುಟುಂಬಸ್ಥರನ್ನ ಇನ್ನಷ್ಟು ಭಾವುಕರನ್ನಾಗಿ ಮಾಡ್ತಾ ಇರೋದು. ಇದು ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿಬಿಟ್ಟಿದೆ. ಇದರಿಂದಾಗಿ ಜ್ಞಾನೇಶ್ವರಿಯ ತಾಯಿ ಭವಾನಿ ಮತ್ತು ಕುಟುಂಬದ ಸದಸ್ಯರು ಅವ್ರ ವಿರುದ್ಧ ತೀವ್ರ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವನ ವಿರುದ್ಧವಾಗಿ. ಮತ್ತು ತಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಲೂ ಭಾಳ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅವನೊಂದಿಗೆ ಒಂದು ದೊಡ್ಡ ವಾಗ್ವಾದ ಕೂಡ ಅವ್ರ ಕುಟುಂಬಸ್ಥರ ನಡುವೆ ನಡೀತು ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಅವನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ಜ್ಯೋತಿಷ್ಯ ನಡವಳಿಕೆ ಮತ್ತು ಆತನ ಹಿನ್ನೆಲೆ ಏನು ಅನ್ನೋದು ಕೂಡ ತಿಳಿದುಕೊಳ್ಳಿಕ್ಕೆ ಪೊಲೀಸ್ನವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪೊಲೀಸ್ನವರು ಮಗುವಿನ ಕಣ್ಮರ ಬಗ್ಗೆ ಎಲ್ಲ ಕೋನಗಳಿಂದಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರೋದು. ಸ್ನೇಹಿತರೆ, ಇಡೀ ಆಂಧ್ರ ಪ್ರದೇಶ ಬೆಚ್ಚಿ ಬೀಳಿಸುವಂತೆ ಮಾಡಿರ್ತಕ್ಕಂಥ ಈ ಕರಾಳ ರಹಸ್ಯದ ಅಪ್ಡೇಟ್ ಬಗ್ಗೆ ಕೊಡ್ತಾ ಇದ್ದೀನಿ. ಬದಲಿಗೆ ಮೈ ಜುಮ್ ಎನಿಸುವಂಥ ಕರಾಳ ಕ್ರಿಮಿನಲ್ ಜಾಲ ಇದರಿಂದ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಮಗು ತೋಟದಲ್ಲಿ ಕಣ್ಮರೆ ಆದರೆ ರಕ್ಷಣೆಗೆ ನಿಲ್ಲಬೇಕಾದಂಥ ಸಾಕು ನಾಯಿ ಹಳ್ಳಿಯ ದೇವಸ್ಥಾನದ ಮುಂದೆ ಮೂಕ ಪ್ರಾಣಿಯಂತೆ ಅಲಿತಾ ಇರಲಿಲ್ಲ. ಅವತ್ತು ಕತ್ಲ ರಾತ್ರಿಯಲ್ಲಿ ನಾಯಿ ಕಂಡಂಥ ಭಯಾನಕ ದೃಶ್ಯವಾದರೂ ಏನು ಅನ್ನೋ ಥರದ ಶಂಕೆ. ಮಗುವನ್ನು ಕಿಡ್ನಾಪ್ ಮಾಡಿ ಎಳೆದೊಯ್ತಾ ಇದ್ದಾಗ ಆ ನಾಯಿಯ ಬಾಯಿ ಮುಚ್ಚಿಸಿದಂಥ ಆ ಅದೃಶ್ಯ ಕೈಗಳು ಯಾರದ್ದು? ಅದಕ್ಕೆ ಅದಷ್ಟು ಭಯಾನಕವಾಗಿ ರಿಯಾಕ್ಟ್ ಮಾಡ್ತಾ ಮನೆಗೆ ಬಂದಾಗ ಈ ಥರದ್ದು ಎಲ್ಲವೂ ಕೂಡ ಇರೋದು. ಪೊಲೀಸ್ನವರು GPS ಟ್ರ್ಯಾಕರ್ ಕಟ್ಟಿದ ತಕ್ಷಣ ಇಡೀ ಕಾಡಿನಲ್ಲಿ ಬರೋಬ್ಬರಿ 80 ಕಿಲೋಮೀಟ್ರು ಒಂದೇ ಉಸಿರಿನಲ್ಲಿ ಓಡಿದಂಥ ಶ್ವಾನ ಸತ್ಯವನ್ನು ಬೊಗಳಿ ಹೇಳೋ ಮುನ್ನವೇ ನಿಗೂಢವಾಗೂ ಪ್ರಾಣ ಬಿಟ್ಟಿದೆ. ಇದು ಕೇವಲ ಸಾವಲ್ಲ, ಇದೊಂದು ತಣ್ಣಗಿನ ಕೊಲೆ ಅನ್ನೋದು ಬಹಳ ಜನರ ಅನುಮಾನ. ತಾಳೆ ತೋಟಗಳ ನಡುವೆ ಸಿಕ್ಕಂಥ ಮಗುವಿನ ತಲೆ ಕೂದಲು, ಹತ್ತಿರದಲ್ಲೇ ಇದ್ದ ಕೃಷಿ ಹೊಂಡಗಳ ಒಣಗಿದಂಥ ತಳಭಾಗ ಎಲ್ಲವೂ ಕರಾರುವಕ್ಕಾಗಿ ಬೆಳೆ ತೋರಿಸ್ತಾ ಇರೋದು ಒಂದೇ ದಿಕ್ಕಿನತ್ತ. ಇಲ್ಲಿ ಪ್ರಾಣಿಗಳ ದಾಳಿ ಆಗಿಲ್ಲ, ಇಲ್ಲಿ ನಡೆದಿರೋದು ಅಂತಿಂಥ ಸಣ್ಣ ಅಪರಾಧ ಅಲ್ಲ, ಇದು ಕಿಡ್ನಾಪ್ ಅಂತ. ಸ್ನೇಹಿತರೆ, ಇದೆಲ್ಲ ಅನುಮಾನಗಳೊಂದಿಗೆ ಏನಾದರೂ ಮತ್ತೆ ಅಪ್ಡೇಟ್ಸ್ಗಳಿದ್ದರೆ ಪ್ರತಿದಿನ ಅದೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಆದರೆ ಆ ಮಗು ಕಾಣೆಯಾಗಿದ್ದು ಬಹುಬೇಗ ಸಿಗಲಿ ಅಂತಲೂ ಕೂಡ ನಾವು ಮತ್ತೊಮ್ಮೆ ಪ್ರೇ ಮಾಡ್ತಾ, ಮತ್ತೇನಾದರೂ ಈ ಕೇಸ್ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಖಂಡಿತವಾಗಿಯೂ ಮತ್ತೊಂದು ವಿಡಿಯೋ ಸಮೇತ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.